ಇಸ್ ಅ ವೆರಿ ಸ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟಂತಹ ಮಾಲಾಧಾರಿಗಳ ಕುಟುಂಬಕ್ಕೆ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, 9 ಜನ ಮಾಲಾಧಾರಿಗಳು, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಒಂದು ಮನೆಯಲ್ಲಿ ಪೂಜೆ ಮುಗಿಸಿ ರೆಸ್ಟ್ ಮಾಡ್ತಾ ಇರ್ತಾರೆ. ಆದರೆ ಅಲ್ಲಿ ಅಂಟಿಸಿದಂತಹ ದೀಪ ಹೊತ್ತಿ ಉರಿದು ಸಿಲಿಂಡರ್ ಸ್ಫೋಟಗೊಂಡಿದೆ. ಈ ರೀತಿಯಾದಂತಹ ಅನಾಹುತ ಉಣಕಲ್ನ ಅಚ್ಚವ್ವ ಕಾಲೋನಿಯಲ್ಲಿ ನಡೆದಿರುವಂಥದ್ದು. 9 ಅಯ್ಯಪ್ಪ ಮಾಲಾಧಾರಿಗಳ ಪೈಕಿ 2 ಈಗಾಗಲೇ ಚಿಕಿತ್ಸೆ ಫಲಕಾರಿಯಾಗದೆ ಮತ್ತು ಬೆಳಗಿನ ಜಾವ ಮೃತಪಟ್ಟಿದ್ದಾರೆ. ಮೃತ ಅಯ್ಯಪ್ಪ ಮಾಲಾಧಾರಿಗಳನ್ನ ಅಜ್ಜತ್ ಸ್ವಾಮಿ ಉರ್ಫ್ ನಿಂಗಪ್ಪ ವ್ಯಾಪಾರಿ 58 ವರ್ಷ ಹಾಗೆ ಸಂಜಯ್ ಸವದತ್ತಿ 20 ವರ್ಷ ಅಂತ ಗುರುತಿಸಲಾಗಿದೆ. ಇನ್ನುಳಿದಂತಹ ಗಾಯಾಳುಗಳಾದಂತಹ ರಾಜ್ ಹಲ್ಪಾಪುರ 21 ವರ್ಷ, ವಿನಾಯಕ ಬಾತಾಕೇರ 12, ಪ್ರಕಾಶ್ ಬಾರಾಕೇರ, ಮಂಜು ತೋರದ, ಪ್ರವೀಣ್ ಚಲವಾದಿ, ತೇಜಸ್ ರೆಡ್ಡಿ ಅಂತ ಗುರುತಿಸಲಾಗಿರುವಂಥದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂತೋಷ್ ಲಾಡ್ ಅವರು ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಇನ್ನೊಂದು 10-15 ಮಿನಿಟ್ ಕೊಡ್ತಾರೆ. ಇಷ್ಟು ಫಾಸ್ಟ್ ಮಾಡುದಿಲ್ಲ, ಬೇಗ ಮಾಡ್ಕೊಡ್ತೀವಿ. ಪಂಚನಮ್ಮನೂ ಆಗೈತಿ, ಫೋಟೋ ಮಾಡಿ ಕೊಟ್ಟು ಬಿಡ್ತಾರೆ. ಇನ್ನೊಂದು 10-15 ಮಿನಿಟ್ ಕೊಡ್ತಾರೆ. ಇಷ್ಟು ಫಾಸ್ಟ್ ಮಾಡುದಿಲ್ಲ, ಬೇಗ ಮಾಡ್ಕೊಡ್ತೀವಿ. ಪಂಚನಮ್ಮನೂ ಆಗೈತಿ, ಫೋಟೋ ಮಾಡಿ ಕೊಟ್ಟು ಬಿಡ್ತಾರೆ.